ನಮ್ಮ ನಿಕ್ಕಿ ಬ್ರೋ ಇಷ್ಟ ಒತ್ಕೋಕೆ ಅಳ್ತಾನೆ. ನನ್ನಷ್ಟೇನಾರ ಒತ್ಕೊಬಿಟ್ರೆ ಗುರು ಇವನು ಸತ್ಲೆ ಹೋಯ್ತಾನ ಗುರು. ನೋಡ್ರಿ ನಾನು ಎಷ್ಟು ಎತ್ಕೊಂಡಿದೀನಿ ಅಂತ ಸುಸ್ತಾಗೋಗೈತೆ ಅಷ್ಟು ದೂರ ಒತ್ಕೊಬರೋಷ್ಟಲ್ಲೇ. ಜನ್ಮಕ್ಕೆ ಹೋಗೋ ಸೊಪ್ಪೆಲ್ಲ ಮನೇಲಿ ಇಟ್ಬಿಟ್ಟು ಕರ್ಲೆ ತರಕ್ ಬಂದ್ವಿ. ನಮ್ಗಿಂತ ಮುಂಚೆನೆ ಯಾರೋ ಬಂದು ಸುಮಾರು ತರ್ಕೊಂಡೋಗಾರೆ. ಹುಡುಕಿ ಎಲ್ಲವನ್ನೋ ಸಿಗ್ತೈತೆ ಗುರು. ಅವ್ನು ಯಾರೋ ಸರಿಯಾಗಿ ದಿನ್ಕೊಂಡಾಗಾನೆ ಮುಟ್ಟೇನ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ನೋಡ್ರಿ ನಾನೇನಾರ ಫೋನ್ ತೆಗೆದ್ಬಿಟ್ರೆ ಒಳ್ಳೆ ಕಳ್ಕಳ್ರ ತರ ಆಡ್ತಾರೆ ಇವರು. ಆಡೋ ತಗೊಂಡು ಹೊಸೂರ್ ಕಡೆ ಹೋಗ್ತಾ ಇದೀವಿ. ಮತ್ತೆ ಹೊಸೂರ್ಗೆ ಹೋದ ತಕ್ಷಣ ಹುಡುಗ ಸಿಕ್ಕಿದ್ನ. ಶಿಷ್ಯಂದು ಟೊಪ್ಪಿ ಕಿತ್ಕೊಬಿಟ್ಟು ಆಟಾಡ್ಸ್ತಾ ಇದೀನಿ ಕೊಡದೆ. ಶಿಷ್ಯ ಒಳಗದ್ ಏನೇನು ಬೈಕೊಂಡನ ಗೊತ್ತಿಲ್ಲ. ಕೊಟ್ಬಿಟ್ರೆ ನನ್ಗೆ ಅಷ್ಟು ಹಿಂಡ್ಬಿಟ್ರು. ಆ ಪಾಪು ಕೊಡ್ಲೆ ಕೊಡ್ತಿದಾರೆ ನಮ್ ಕೀರ್ತಿಬ್ರು. ಏನೇನೋ ಬಿಚ್ಕೊಂಡು ಏನೇನೋ ಸೈಕ್ ಮಾಡ್ತಾ ಕೂತಾನೆ. ಬರೀ ಇಂಥದೆಯ. ಹೊಸೂರಿಂದ ರಿಟರ್ನ್ ಬರ್ಬೇಕಾದ್ರೆ ಟಿಪ್ಪರ್ ಅನ್ನು ಗುಂಡಿಗೆ ತಗೋ ಬಿಟ್ಬಿಟ್ಟಿದ್ದ. ಅದ್ ನೋಡಿ ಚಾರ್ಜ್ ಸಿಗಾಕಬಿಡೈತೆ. ಗಾಡಿ ಹಿಂದಕ್ಕೆ ಹೋಯ್ತಲ್ಲ ಮುಂದಕ್ಕೆ ಬತ್ತಲ್ಲ ಗುರು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಊರು ಬಂದ್ ನೋಡ್ರೆ ಅಪ್ಪಣ್ಣ ಯಾವ್ದೋ ಪದೇತು ಸಾರಿ ಯಾವ್ದೋ ಚರಂಡಿಯಿಂದ ಏನೋ ಎತ್ಕೊಬತ್ತಾನೆ. ನೋಡಿ ಅಕ್ಕಿ ಇಸ್ಕೊಳಕ್ ಹೆಂಗ್ ಬಂದ್ ಕಾಯ್ತಾ ಕೂತಾರೆ ಅಂತ. ಅಕ್ಕಿ ಕೊಡ ಒಣ್ಣನ ಇನ್ನೂ ಬಂದಿಲ್ಲ. ಇವರೇ ರೆಡಿಯಾಗಿ ನಿಂತ್ಕೊಬಿಟ್ಟಾರೆ. ಆಯ್ತು ಆಮೇಲೆ ಇದು ರಾಮಾಯಣ ನೋಡ್ಕೊಳ್ಳಿ. ಇದು ಸಿದ್ಧ ಕರೆಕ್ಟಾಗಿ ಕಂಡಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ರಾವಣ ತಾತ ಅಪ್ಪಣ್ಣವ್ರ ತಾತ. ಇದು ಟೇಜು ಅಂದ್ರೆ ಯೋಗು ಹೆಂಡ್ತಿ. ಎಲ್ಲಾರ ಮಕ್ಕನು ಒಂದ್ ಕಡೆಯಿಂದ ತೋರ್ಸ್ಕೊಂಡ್ ಬಂದ್ರು. ಅಕ್ಕಿ ಕೊಡೋರು ಬಂದಿತ್ತಿಲ್ಲ. ಅದಕ್ಕೆ ಎಲ್ಲಾರು ಸೇರ್ಕೊಂಡು ಲೋಡ ಆಡ್ತಾ ಇದೀವಿ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗೋಣ.